ಕನ್ನಡವನ್ನು ಬೆಳೆಸುವ ಅಗತ್ಯವಿಲ್ಲ, ಬಳಸಬೇಕು. ಆಂಧ್ರ ವ್ಯಕ್ತಿಗೆ ಕನ್ನಡದಲ್ಲೇ ವ್ಯಾಪಾರ ಮಾಡುವ ಟ್ರಿಕ್ಸ್ ಹೇಳಿಕೊಟ್ಟ ಕನ್ನಡಿಗ. ಕರ್ನಾಟಕದಲ್ಲಿ ಹಲವಾರು ಮಂದಿ ಪರಭಾಷಿಗರಿದ್ದಾರೆ. ಆದರೆ ಹೆಚ್ಚಿನವರು ಕನ್ನಡ ಕಲಿಯುವುದು ತುಂಬಾನೇ ಕಷ್ಟಕರ ಎಂದುಕೊಳ್ಳುತ್ತಾರೆ. ಕೆಲವರು ಕನ್ನಡ ಭಾಷೆ ಕಲಿಯುವ ಪ್ರಯತ್ನ ಮಾಡುವುದೇ ಇಲ್ಲ. ಇದೀಗ ಈ ವಿಡಿಯೋದಲ್ಲಿ ಕಡಲೆಕಾಯಿ ಮಾರುತ್ತಿರುವ ಆಂಧ್ರ ವ್ಯಕ್ತಿಗೆ ಕನ್ನಡವನ್ನ ಬೆಳೆಸುವ ಅಗತ್ಯವಿಲ್ಲ, ಬೆಳೆಸಬೇಕು ಎಂದು ರಾಜೇಶ್ ಎನ್ನುವ ವ್ಯಕ್ತಿಯು ಕನ್ನಡ ಪಾಠ ಮಾಡಿದ್ದಾರೆ. ಈ ವಿಡಿಯೋ ನೆಟ್ಟಿಗರು ಕಾಮೆಂಟ್ಗಳ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಡ್ಲೆಕಾಯಿ ತಗೊಳ್ರಣ್ಣ, ಬಡವರ ಬಾದಾಮಿ ತಿನ್ರಣ್ಣ. ಕಡ್ಲೆಕಾಯಿ ತಗೊಳ್ರಣ್ಣ, ಬಡವರ ಬಾದಾಮಿ ತಿನ್ರಣ್ಣ. ದಾನವ ಧರ್ಮವ ಮಾಡಿಲ್ಲಂದ್ರು, ನೀವು ದಾನವ ಧರ್ಮವ ಮಾಡಿಲ್ಲಂದ್ರು ನಮ್ಮ ಹತ್ರ ವ್ಯಾಪಾರ ಮಾಡ್ರಣ್ಣ, ನಮ್ಮ ಹತ್ರ ವ್ಯಾಪಾರ ಮಾಡ್ರಣ್ಣ. ಒಳ್ಳೆ ಪುಣ್ಯವ ಬರುತ್ತೆ ನೋಡ್ರಣ್ಣ. ಕಡ್ಲೆಕಾಯಿ ತಗೊಳ್ರಣ್ಣ, ಬಡವರ ಬಾದಾಮಿ ತಿನ್ರಣ್ಣ. ಒಳ್ಳೆಯ ಪುಣ್ಯವ ಬಂದ್ರಣ್ಣ, ನಿಮ್ಮ ಮಕ್ಳಿಗೆ ಅದೇ ಕಾಯ್ತಣ್ಣ. ಯಾವ ನಿಮ್ದು? ಆಂಧ್ರ. ಓ, ಈ ಕನ್ನಡದಲ್ಲಿ ಯಾರ ಐಡಿಯಾ ಇದು? ಯಾರು ಆಡಿರೋದು ಇದು? ರಾಜೇಶ್ ಅನ್ನೋ ಸಾಕಮ್ನಗರ. ನಿನ್ನೆ ಹೀಗೆ ಮನೆಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಈ ವ್ಯಕ್ತಿಯನ್ನ ಕಂಡೆ. ಹಾಗೆ ಮಾತನಾಡಿಸ್ದೆ. ಇವರು ಆಂಧ್ರದವರು, ಕನ್ನಡ ಅಲ್ಪ ಸ್ವಲ್ಪ ಬರುತ್ತೆ. ಯಾರೋ ಒಬ್ರು ರಾಜೇಶ್ ಅನ್ನೋರು ಈ ಒಂದು ಹಾಡನ್ನ ಆಡಿಸಿ ರೆಕಾರ್ಡ್ ಮಾಡಿ ಈ ರೀತಿ ವ್ಯಾಪಾರ ಮಾಡಿ ಕನ್ನಡದಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತೇಳಿ ಕನ್ನಡವನ್ನ ಬೆಳೆಸುವಂತಹ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ಧನ್ಯವಾದ.